ಗುಡ್ ಮಾರ್ನಿಂಗ್. ಈ ಸಂತೋಷಕ್ಕೂ ಮತ್ತು ತೃಪ್ತಿಗೂ ಸ್ವಲ್ಪ ಎಲ್ಲೆಯನ್ನು ಹಾಕೋಬೇಕಾಗ್ತದೆ. ನಾವು ಏನು ಸಿಕ್ಕರೂ ಸಂತೋಷ ಪಡಲ್ಲ, ಏನು ಸಿಕ್ಕರೂ ತೃಪ್ತಿ ಪಡಲ್ಲ. ನಾವು ಆಸೆಗಳು ಬೆಳೀತಾನೆ ಹೋಗ್ತವೆ ಅನಂತವಾಗಿ. ಅದು ಎಷ್ಟು ಸಿಕ್ಕರೂ ನಮಗೆ ತೃಪ್ತಿ ಇಲ್ಲಪ್ಪ, ನಾವು ಸಂತೋಷವಾಗಿರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋರ ಮನಸ್ಥಿತಿ ಇವತ್ತು ಬಹಳ ಕಂಡು ಬರ್ತಿದೆ. ಇಂಥ ಮನಸ್ಥಿತಿಯ ಜನ ಅವರು ಯುವಕ ಯುವತಿ ಅಂತಲೇ ಅಲ್ಲ, ಎಲ್ಲ ವಯಸ್ಸಿನವರೊಳಗೂ ಕೂಡ ಕೊರತೆಗಳು, ಅಭಾವಗಳು, ನೋವುಗಳು ಯಾವುದರಿಂದ ಉಂಟಾಗ್ತವೆ? ಎಲ್ಲ ನಿರಾಸೆಯಿಂದ. ನಿರಾಸೆ ಎಲ್ಲಿಂದ ಬಂತು? ದುಃಖದಿಂದ. ದುಃಖ ಎಲ್ಲಿಂದ ಬಂತು? ಆಸೆಯಿಂದ. ಆಸೆ ಎಲ್ಲಿಂದ ಬಂತು? ಮನಸ್ಸಿನಿಂದ. ನಾವು ಹೀಗೆ ಬೆಳೆಸ್ಕೊಂಡು ಹೋದರೆ ಖಿನ್ನತೆಗೆ ಒಳಗಾಗ್ತೀವಿ, ಹತಾಶೆಗೆ ಒಳಗಾಗ್ತೀವಿ, ನರಳುತ್ತಾ ಕೊರಗಿ ಸಾಯಬೇಕಾಗ್ತದೆ. ಆದರೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು. ನಮ್ಮ ಮನಸ್ಸಿನ ಆಸೆಗಳಿಗೆ ಕಡಿವಾಣ ಹಾಕೋಬೇಕು. ಸ್ವಲ್ಪ ಮಿತಿಯೊಳಗಿರಬೇಕು ನಮ್ಮ ತೃಪ್ತಿ. ಅಲ್ಪ ತೃಪ್ತರಾಗಬೇಕು, ಕಲಿಬೇಕು ಅದನ್ನು. ಅಲ್ಪ ತೃಪ್ತಿ ಪಡೋದು ಹೆಂಗೆ ಆಕಾಶಕ್ಕೆ ನೀರು ಎರಚಿದ್ರೆ ಕೆಳಗೆ ಬೀಳ್ತದಲ್ಲ, ಹಾಗೆ ಈ ತೃಪ್ತಿ ಇಲ್ಲದವರ, ಸಂತೋಷವಿಲ್ಲದವರ ಮನಸ್ಸು ಕೂಡ ಸದಾ ಹೊಯ್ದಾಡ್ತಾನೆ ಇರ್ತದೆ. ಇದು ಇಂಥವ್ರ ಮನಸ್ಸು ಸದಾ ದುಃಖದಿಂದ ಸ್ಯಾಡಿಸ್ಟ್. ಇವ್ರಿಗೆ ಏನು ಸಿಕ್ಕರೂ ತೃಪ್ತಿ ಇಲ್ಲ. ಇನ್ನೊಬ್ಬರ ತನಗಿದ್ದದ್ದನ್ನು ಬಿಟ್ಟು ಇನ್ನೊಬ್ಬರೆಡೆಗೆ ಕೈ ಚಾಚಿ ಕಾಲು ಚಾಚಿ ತೃಪ್ತಿ ಪಡೋ ಮನೋಭಾವ ಇವ್ರದ್ದು. ಇಲ್ಲದೇ ಇರೋದನ್ನೇ, ಇದ್ದದ್ದನ್ನು ಬಿಟ್ಟು, ಮನೆಯೊಳಗಿರ್ತದೆ ಎಲ್ಲನೂ, ಅದನ್ನು ಬಿಟ್ಟು ಇಲ್ಲದೇ ಇರೋದನ್ನೇ ಆಲೋಚನೆ ಮಾಡಿ ಕೊರಗೋ ಮನಸ್ಥಿತಿಯವ್ರು ಇವರು ಆಗಿರ್ತಾರೆ. ತನ್ನ ಮನಸ್ಸಲ್ಲೇ ತೂತನ್ನು ಇಟ್ಕೊಂಡು ಎಲ್ಲಿ ಏನು ಹುಡುಕಿದ್ರೆ, ಅಂದರೆ ನೀರು ಎಷ್ಟು ತುಂಬಿದ್ರೆ ಏನೋ ತೃಪ್ತಿ ಸಿಕ್ಕೀತು, ಸಂತೋಷ. ದೋಣಿ ಒಳಗೆ ತೂತಿಟ್ಕೊಂಡು ನಾವು ಪ್ರಯಾಣ ಮಾಡ್ದಂಗೆ ಆಗ್ತದೆ ಇದು. ಅದರಿಂದ ಮೊದಲು ಇರೋವಂಥ ಒಂದು ಬ್ಲಾಕ್ ಸ್ಪಾಟ್ ಅಂತೀವಿ, ಅದಕ್ಕೆ ಬ್ಲಾಕ್ ಸ್ಪಾಟ್, ಅದನ್ನು ಮುಚ್ಚಿಬಿಟ್ರೆ ನಾವು ಸಹಿತ ನೆಮ್ಮದಿಯಾಗಿ ಬದುಕೋದು ಸಾಧ್ಯ ಆದೀತು. ಇದು ಸಿಕ್ಕರೆ ಮಾತ್ರ ನನಗೆ ಸಂತೋಷ, ಇವನು ಸಿಕ್ಕರೆ ಮಾತ್ರ ನನಗೆ ಸಂತೋಷ, ಇಂಥ ಮನೆ ಕಟ್ಕೊಂಡ್ರೆ ಮಾತ್ರ ಸಂತೋಷ, ಈ ಪ್ರೀತಿ ಸಿಕ್ಕರೆ ಸಂತೋಷ, ಆ ಜಾಬ್ ಸಿಕ್ಕರೆ ಸಂತೋಷ. ಹಿಂಗೆ ನಮ್ಮ ಆಸೆಗಳ ಪಟ್ಟಿ ಬೆಳೀತಾ ಹೋಗ್ತದೆ. ಒಬ್ಬ ಅಮೇರಿಕಕ್ಕೆ ಹೋದರೆ ಮಾತ್ರ ನಾನು ಸಾಧನೆ ಮಾಡ್ದಂಗೆ, ಯಶಸ್ಸು ಕಂಡಂಗೆ, ನಾನಲ್ಲಿ ಹೋದ್ರೇ ನನಗೆ ತೃಪ್ತಿ, ಸಂತೋಷ ಅಂದ. ಹೇಗೋ ಕಷ್ಟಪಟ್ಟು ವೀಸಾ ಸಿಕ್ತು, ಹೋದ ಅಮೇರಿಕಕ್ಕೆ. ಹೋದ ತಕ್ಷಣ ಜಾಬ್ ಸಿಗಬೇಕಲ್ಲ, ಅವನಿಗೆ ಹೋದರೆ ಸಂತೋಷ ಅಂದವನಿಗೆ ಹೋದ್ಮೇಲೆ ಬೆಳೀತು ಪಟ್ಟಿ, ನಂಗೆ ಜಾಬ್ ಸಿಕ್ಕರೆ ಸಂತೋಷ ಅಂದ. ಜಾಬ್ನೂ ಸಿಕ್ತು, ನನಗೊಂದು ಗ್ರೀನ್ ಕಾರ್ಡ್ ಸಿಕ್ಕರೆ ಸಂತೋಷ ಅಂದ. ಹೀಗೆ ಇವರಿಗೆ ಏನು ಸಿಕ್ಕರೂ ಸಂತೋಷ ಆಗಲ್ಲ. ಸಂತೋಷ ಪಡೋ ಮನಸ್ಥಿತಿನೇ ಇಲ್ಲ ಅವರಿಗೆ, ಗೊತ್ತಿಲ್ಲ, ಅದೊಂದು ಕೌಶಲ್ಯ. ಕೊನೆಗೆ ಅವನು ಹೇಳ್ತಾನೆ, ನಂಗೆ ಅಮೇರಿಕಾದೊಳಗೆ ಎಲ್ಲೂ ಸಂತೋಷ ಸಿಗಲಿಲ್ಲ, ನಾ ಭಾರತಕ್ಕೆ ಬಂದ್ರೇ ಸಂತೋಷ. ಮುಗಿಸಿಬಿಟ್ಟ ಕತೆ. ಎಲ್ಲೂ ಅವನಿಗೆ ಸಂತೋಷ ಸಿಗಲ್ಲ. ಇನ್ನು ಕೆಲವರು ಇರ್ತಾರೆ, ಸಂತೋಷ ಅನ್ನುವಂಥದ್ದು ಅಂಗಡಿಯೊಳಗೆ ಸಿಗುವ ಭೌತಿಕ ವಸ್ತುಗಳಿಂದಲೇ ಸಿಗ್ತದೆ. ಅದನ್ನು ಕೊಂಡ್ರೆ ಇದನ್ನು ಕೊಂಡ್ರೆ ನಮಗೆ ಸಂತೋಷ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ಈ ಸಿಗರೇಟು, ಮದ್ಯ, ಮಾನಿನಿ ಇಂಥದ್ರೊಳಗೆ ಸಂತೋಷ. ಅದ್ರ ಬೆನ್ನು ಹತ್ತಿ ಹೋಗ್ತಾರೆ ಅವರೆಲ್ಲ. ಅದು ಸಿಗಲಿಲ್ಲ ಅಂದರೆ ಅವರು ಸಂಕಟ, ದುಃಖ, ನೋವು. ಇದಕ್ಕೆ ಪೂರಕವಾಗಿ ರಮಣ ಮಹರ್ಷಿಗಳು ಹೇಳಿದಂಥ ಒಂದು ಕತೆ. ಒಂದು ಶ್ರೀಮಂತರ ಮನೆಯ ನಾಯಿ, ಸುಖದ ಸುಪ್ಪತ್ತಿಗಳು, ಮನುಷ್ಯರು ಸಹಿತ ಅಷ್ಟು ಸುಖವಾಗಿರಲ್ಲ. ಹಾಗಿದ್ದಂಥ ನಾಯಿ ಒಂದು ದಿನ ಬೀದಿಗೆ ಬಂತು. ಬೀದಿಗೆ ಬಂದಂಥ ನಾಯಿ ಕಣ್ಣಿಗೆ ಒಂದು ಮೂಳೆ ಸಿಕ್ತು. ಮೂಳೆ ಸಿಕ್ಕ ತಕ್ಷಣ ಸ್ವಭಾವತಃ ಓಡಿ ಹೋಗಿ ಮೂಳೆಯನ್ನು ಕಚ್ಚಿತು ನಾಯಿ. ಒಣಗಿ ಬಿದ್ದಿತ್ತದು, ಎಂದೋ ಒಣಗಿ ಬಿದ್ದಂಥ ಮೂಳೆ ನಾಯಿ ದೌಡಿಗೆ ಚುಚ್ಚಿ ರಕ್ತ ಬರೋಕ್ಕೆ ಶುರುವಾಯಿತು. ಆ ರಕ್ತವನ್ನೇ ನಾಯಿ ಗಟಗಟ ಕುಡಿದು ತೃಪ್ತಿಯಿಂದ, ಇಂಥ ಒಂದು ರುಚಿಕಟ್ಟಾದಂಥ ಖಾದ್ಯ ನನಗೆ ಸಿಕ್ಕೇ ಇರಲಿಲ್ಲಪ್ಪ, ಇಷ್ಟು ವರ್ಷ ಶ್ರೀಮಂತರ ಮನೆಯೊಳಗೆ ನಾನು ಏನನ್ನ ಕಳ್ಕೊಂಡ್ಬಿಟ್ನಲ್ಲ ಜಗತ್ತಿನೊಳಗೆ ಅಂಥೇಳಿ ಅದು ಮೂಳೆಯನ್ನೇ ಕಚ್ಚಿ ತಿನ್ನೋಕ್ಕೆ ಶುರು ಮಾಡ್ತು. ಇನ್ನೊಂದು ನಾಯಿ ಬಂದು ಹೇಳ್ತು, ನೀನು ತಿಂತಾ ಇರೋದು ಖಾದ್ಯ ಅಲ್ಲ, ಅದು ಏನು ಒಣಗಿದಂಥ ಮೂಳೆ, ಅದು ನಿನ್ನದೇ ರಕ್ತ, ನೀನು ತಿಂತಾ ಇದೆಯಾ, ಕುಡಿತಾ ಇದೆಯಾ, ಅದರೊಳಗೆ ಏನು ಸ್ವಾದ ಅಂತ ಕೇಳಿದ್ರು ಕೂಡ ನಾಯಿಯೇ ಇಲ್ಲ, ಈ ಮೂಳೆಯಿಂದಲೇ ಬರ್ತಾ ಇದೆ, ಇದು ಬಹಳ ರುಚಿಕಟ್ಟಾಗಿದೆ ಅನ್ನೋ ಮನಸ್ಥಿತಿಯವರು ನಾವು. ಬರೀ ನಮ್ಮಲ್ಲಿ ಇರೋದನ್ನು ಬಿಟ್ಟು ಇಲ್ಲದನ್ನು ಆಸೆ ಪಡ್ತೀವಿ. ಆ ಇಲ್ಲದನ್ನೇ ದಕ್ಕಿಸ್ಕೊಳ್ಳೋಕ್ಕೆ ನಾವು ಹೋರಾಟ ಮಾಡ್ತೀವಿ ಇಡೀ ಬದುಕೆಲ್ಲ. ಸೂಫಿ ಸಾಹಿತ್ಯದೊಳಗೆ ಮುಲ್ಲಾ ನಸರುದ್ದೀನ್ ಅನ್ನೋ ವ್ಯಕ್ತಿಯ ಪಾತ್ರ ಬಹಳ ಪದೇ ಪದೇ ಬರುವಂಥ ಒಂದು ಪಾತ್ರ. ಅವನು ಒಂದಿನ ಬಹಳ ದುಃಖದಿಂದ ಇದ್ದ, ಬಹಳ ಅಳ್ತಾ ಇದ್ದ.
ಯಾಕೆ ಅಂತ ಅವನ ಫ್ರೆಂಡ್ ಬಂದು ಕೇಳಿದಾಗ, ಇವತ್ತು ನನ್ನ ಅಜ್ಜ ಸತ್ತ, ಅವನು ತನ್ನ 2 ಲಕ್ಷದ ಆಸ್ತಿಯನ್ನು ನನಗೆ ಬರೆದುಬಿಟ್ಟು ಸತ್ತಾನ. ಹೌದು ಬಿಡಪ್ಪ, ನಿನ್ನ ಅಜ್ಜ 80 ವರ್ಷ ಆಗಿತ್ತು, ಸತ್ತಾನ, ಓಕೆ, ದುಃಖ ಪಡ್ತೀಯಾ, ಸಂತೋಷನೂ ಪಡಬೇಕಲ್ಲ, ಆಸ್ತಿ ಎಲ್ಲ ನಿನಗೆ ಬರೆದಿಟ್ಟಾನ 2 ಲಕ್ಷದ್ದು. ಮತ್ತು ಹೇಳ್ತಾನೆ, ನನ್ನ ಮಾವ ಸತ್ತ ಮೊನ್ನೆ, ಅವನ ಹೆಸರಿಗಿದ್ದಂಥ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೆದಿಟ್ಟು ಸತ್ತ ಅಂತ ಮತ್ತಿಷ್ಟು ಜೋರಾಗಿ ಶುರು ಮಾಡ್ತಾನೆ. ನಿನ್ನ ಮಾವನು 85 ವರ್ಷ ಆಗಿತ್ತು, ಅವನು ಸತ್ತ, ದುಃಖ ಪಡುವಾಗ ಒಂದು ಸ್ವಲ್ಪ ಆದರೂ ಆಸ್ತಿ ಸಿಕ್ಕೋದಲ್ಲ, ಸಂತೋಷ ಪಡು ಅಂತ ಅವನ ಫ್ರೆಂಡು ಹೇಳ್ತಾನೆ ನಸ್ರುದ್ದೀನ್ಗೆ. ಮತ್ತು ಹೇಳ್ತಾನೆ ಇವನು, ಆಚೆ ಮೊನ್ನೆ ನನ್ನ ತಾತ ಸತ್ತ, ಅವನು ತನ್ನ ಹೆಸರಿಗಿರೋ 5 ಲಕ್ಷ ಆಸ್ತಿ ನನ್ನ ಹೆಸರಿಗೆ ಬಿಟ್ಟು ಹೋಗ್ಬಿಟ್ಟ. ಮತ್ತು ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾನೆ. ಮತ್ತಷ್ಟು ಜೋರಾಗಿ ಹೇಳೋಕೆ ಶುರು ಮಾಡ್ದ. ಅವನ ಫ್ರೆಂಡಿಗೆ ದಿಗ್ಲಾಯ್ತು. ಹುಚ್ಚ, ನೀ ಏನು ಹುಚ್ಚಿಗೆ ಹಿಡಿದೇನು, ಯಾಕೆ ಹಿಂಗೆ ಅಳ್ತೀಯ ನೀನು? ಎಲ್ಲದಕ್ಕೂ ಸಂತೋಷ ಪಡಬೇಕಾದದ್ದಕ್ಕೂ ಅಳ್ತೀಯ, ದುಃಖ ಪಡಬೇಕಾದದ್ದಕ್ಕೂ ಅಳ್ತೀಯ, ಏನಾಗಿದೆ ನಿನಗೆ ಅಂತಂದಾಗ ಅವನಿಗೆ ಏನು ಸಿಕ್ಕರೆ ಇನ್ನೂ ಮತ್ತಾರು ಸಾಯೋರೇ ಉಳಿಲಿಲ್ಲಲ್ಲ ನಮ್ಮ ಕುಟುಂಬದೊಳಗೆ, ನಮ್ಮ ಮನೆತನದೊಳಗೆ, ಅದಕ್ಕೆ ನನಗೆ ದುಃಖ ಆಗ್ಲಿಕ್ಕತ್ತದ. ಇನ್ನೂ ಯಾರಾದರೂ ಸಾಯೋರು ಉಳಿದಿದ್ರೆ ಅದಿಷ್ಟು ಆಸ್ತಿ ಅಂತಸ್ತೆಲ್ಲ ನನಗೇ ಬರ್ತಿತ್ತಲ್ಲ, ಅದಕ್ಕೆ ನನಗೆ ದುಃಖ ಆಗ್ಲಿಕ್ಕತ್ತದ ಅಂತಂದಾಗ ನೋಡ್ರಿ ಎಷ್ಟು ಹಾರಿಬಲ್ ಇರ್ತದೆ ಮನುಷ್ಯನ ಮನಸ್ಥಿತಿ. ಏನು ಸಿಕ್ಕರೂ ಮನುಷ್ಯನಿಗೆ ತೃಪ್ತಿ ಇಲ್ಲ ಅನ್ನೋದಕ್ಕೆ ಇದು ಕಥೆ. ಹಿಂಗೆ ಮನುಷ್ಯರು ತಮಗೆ ದೊರಕುವಂಥ ತಾತ್ಕಾಲಿಕ ಸಂತೋಷಗಳ ಬೆನ್ನಹತ್ತಿ, ತಮ್ಮನ್ನು ನಾಶಪಡಿಸುವಂಥ ಆಸೆಗಳ ಬೆನ್ನಹತ್ತಿ, ತಮ್ಮಲ್ಲಿ ಇರುವಂಥ ಸ್ಪಾಟ್ಗಳನ್ನು ಮುಚ್ಕೊಳ್ಳದೇನೆ ಬೇರೆ ವ್ಯಕ್ತಿಗಳಲ್ಲಿ, ಬೇರೆ ಸ್ಥಳಗಳಲ್ಲಿ, ಬೇರೆ ವಿಷಯಗಳಲ್ಲಿ ಸಂತೋಷವನ್ನು ಹುಡುಕ್ತಾ ಹೋಗಿ ಕೊನೆಗೊಂದು ದಿನ ನಾಶವಾಗಿ ಹೋಗ್ತಾರೆ ಪ್ರಪಂಚದೊಳಗೆ. ಇಂಥ ಜನರೇ ಎಲ್ಲೆಲ್ಲೂ ಕಂಡುಬರೋದೊಂದು ವಿಪರ್ಯಾಸ ಅಂತಲೇ ಹೇಳಬೇಕು. ಈ ಒಣಕಲು ಎಲುಬನ್ನೇ ಕಚ್ಚಿ ತಿಂದು ಸಂತೋಷ ಪಡೋ ನಾಯಿ, ಮದ್ಯ ಕುಡಿದು ಏನೇನೋ ಸಿಗರೇಟ್ ಸೇದಿ ಏನೇನೆಲ್ಲ ಗುಟ್ಕಾ ತಿಂದು ಸಂತೋಷ ಪಡೋ ವ್ಯಕ್ತಿಗೂ ಏನು ವ್ಯತ್ಯಾಸ ಇದೆ ರೀ? ಇವೆಲ್ಲ ತಮ್ಮನ್ನೇ ನಾಶ ಮಾಡ್ತಾ ಇದ್ದಾವೆ ಅಂತ ಗೊತ್ತಿದ್ದು ಕೂಡ ಇವರು ಅದನ್ನೇ ನೆಚ್ಕೊಂಡು ಅದು ಸಿಗದೆ ಹೋದರೆ ದುಃಖಿತರಾಗಿ ಸಂಕಟ ಪಡ್ತಾ ಸಾಯ್ತಾರಲ್ಲ, ಇದಕ್ಕೆ ಇವ್ರಿಗೆ ಎಂದೂ ತೃಪ್ತಿ ಸಿಗಲ್ಲ, ಸಂತೋಷವೂ ಇಲ್ಲ. ಇವರಿಗೆ ಜೀವನದ ಸ್ವಾರಸ್ಯವಂತೂ ಇವರು ಅನುಭವಿಸೋದೇ ಇಲ್ಲ. ಕುಡಿಯೋದು, ತಿನ್ನೋದು, ಮೋಜು ಮಸ್ತಿ ಮಾಡೋದೇ ಜೀವನದ ಸ್ವಾರಸ್ಯ ಅಂದ್ಕೊಂಡವರಿಗೆ ಉಳಿದಂಥ ಯಾವ ಜ್ಞಾನವೂ ಲಭ್ಯ ಆಗೋದಿಲ್ಲ. ಜೀವನದ ನಿಜವಾದ ಸ್ವಾರಸ್ಯ, ನಿಜವಾದ ಸಾಧನೆ, ಮನುಷ್ಯ ಜನ್ಮದ ಸಾರ್ಥಕ್ಯ, ಇವೆಲ್ಲ ಪದಗಳು ಇವರಿಂದ ಬಹಳನೇ ದೂರ ಇರ್ತವೆ. ಇವರು ಸುಮ್ಮನೆ ವ್ಯರ್ಥವಾಗಿ ಜೀವನವನ್ನು ಕಳೆದು ಹೋಗ್ತಾರೆ ಅಂತ ಹೇಳ್ತಾ ಧನ್ಯವಾದ.